ನಮಸ್ಕಾರ. ಇವತ್ತಿನ ಎಪಿಸೋಡು ಹಾರ್ಟ್ ಪ್ರಾಬ್ಲಮ್, ಹೃದಯದ ಸಮಸ್ಯೆಗೆ ಕಲಾ ಥೆರಪಿ ಮತ್ತು ಅಕ್ಯುಪ್ರೆಷರ್ ಪಾಯಿಂಟ್ ಎರಡು ಪಾಯಿಂಟ್ ಇದೆ. ಆ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ಹೃದಯ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು. ಅದಕ್ಕೆ 3 ಕಲರ್ ಬೇಕು. ಒಂದು ಸ್ಕೈ ಬ್ಲೂ, ಒಂದು ಆರೆಂಜ್, ಮತ್ತೊಂದು ಬ್ಲಾಕ್. ಈ 3 ಕಲರ್ ಹಾಕಬೇಕು ಮತ್ತು ಆ ಪಾಯಿಂಟ್ಗಳನ್ನು ಪ್ರೆಸ್ ಮಾಡೋದ್ರಿಂದ ಹೃದಯ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಹಾರ್ಟ್ ಹಸ್ತದಲ್ಲಿ ಇಲ್ಲಿ ಬರುತ್ತೆ. ಹಾರ್ಟ್ ಪ್ಲಸ್ ಇಲ್ಲಿ ಬರುತ್ತೆ. ಇಲ್ಲಿ ಒಂದಿನ ಸ್ಕೈ ಬ್ಲೂ ಹಚ್ಬೇಕು ಈ ರೀತಿ. ಇನ್ನೊಂದು ದಿನ ಅದೇ ಜಾಗಕ್ಕೆ ಆರೆಂಜ್, ಇನ್ನೊಂದು ದಿನ ಬ್ಲಾಕ್. ಈ ರೀತಿ ಅದೇ ಪ್ಲೇಸಿಗೆ 2 ಕೈಯಲ್ಲಿ ಹಾಕ್ಬೇಕು. ಈ ರೀತಿ ಸ್ಕೈ ಬ್ಲೂ ಒಂದಿನ, ಆರೆಂಜ್ ಒಂದಿನ, ಬ್ಲಾಕ್ ಒಂದಿನ. ಈ ರೀತಿ ಹಾಕ್ತಾ ಬರಬೇಕು 2 ಹಾರ್ಟ್ ಪ್ಲಸ್. ಅದೇ ರೀತಿ ನಿಮ್ಮ ಎಡಗೈ ಇಲ್ಲಿ ಬುಡದಲ್ಲಿ ಇಲ್ಲಿ ಅಷ್ಟೇ ಒಂದಿನ ಸ್ಕೈ ಬ್ಲೂ ಹಚ್ಚಬೇಕು. ಇದು ಹಾರ್ಟ್ ಪ್ಲಕ್ಸೇ. ಈ ರೀತಿ ಸ್ಕೈ ಬ್ಲೂ ಹಾಕ್ಬೇಕು. ಅದೇ ಜಾಗಕ್ಕೆ ಒಂದಿನ ಆರೆಂಜ್ ಹಾಕಬೇಕು. ಒಂದಿನ ಬ್ಲಾಕ್. ಈ ರೀತಿ ಬ್ಲಾಕ್ ಹಾಕ್ಬೇಕು. 2 ಹಸ್ತದಲ್ಲಿ ಇಲ್ಲಿ ಹಾರ್ಟ್ ಪ್ಲಕ್ಸ್ ಬರುತ್ತೆ. ಇಲ್ಲಿ ಒಂದಿನ ಸ್ಕೈ ಬ್ಲೂ ಹಚ್ಚಬೇಕು, ಒಂದಿನ ಆರೆಂಜ್ ಹಚ್ಚಬೇಕು, ಒಂದಿನ ಬ್ಲಾಕ್ ಹಚ್ಚಬೇಕು 2 ಕೈಯಲ್ಲಿ. ಅದೇ ರೀತಿ ನಿಮ್ಮ ಎಡಗೈಯ ಕಿರುಬೆರಳು ಬುಡದಲ್ಲಿ ಇಲ್ಲಿ ಒಂದಿನ ಸ್ಕೈ ಬ್ಲೂ, ಒಂದಿನ ಆರೆಂಜು, ಒಂದಿನ ಬ್ಲಾಕ್ ಹಚ್ಚಬೇಕು. ಅದೇ ರೀತಿ ನಿಮ್ಮ ಲಿವರ್ ಪ್ಲಕ್ಸ್ ಇಲ್ಲಿ ಬರುತ್ತೆ. ಇಲ್ಲಿ 20 ಟೈಮ್ ಪ್ರೆಸ್ ಮಾಡಬೇಕು. ಈ ರೀತಿ ಲಿವರ್ ಪ್ಲಕ್ಸ್ 2 ಕೈಯಲ್ಲಿ ಅಷ್ಟೇ. ಇಲ್ಲಿ ಬರುತ್ತೆ ಲಿವರ್ ಪ್ಲಕ್ಸ್. ಇಲ್ಲಿ 20 ಟೈಮ್, ಅದರಲ್ಲಿ 20 ಟೈಮ್, ಇಲ್ಲಿ 10 ಟೈಮ್ ಪ್ರೆಸ್ ಮಾಡಬೇಕು. ಇದು ವಾರಕ್ಕೆ 2 ದಿನ ಮಾಡಬೇಕು. ಅದೇ ರೀತಿ ನಿಮ್ಮ ಕಾಲಿನಲ್ಲಿ ಕೇತ್ರಿ ಅಂತ ಪಾಯಿಂಟ್ ಬರುತ್ತೆ. ಈ ಮೊಣಕಾಲು ಅಂಕಲ್ ಕೆಳಗಡೆ ಒಂದು ರೌಂಡ್ ಗಂಟು ಬರುತ್ತೆ. ಕೆಳಗಡೆ ಕೇತ್ರಿ ಅಂತ ಬರುತ್ತೆ. ಅದು ಗೂಗಲ್ ಹೊಡೆದ್ರೆ ಕೇತ್ರಿ ಅಂತ ಹೊಡೆದ್ರೆ ಬರುತ್ತೆ ಆ ಚಿತ್ರ. ಅಲ್ಲಿ ನೋಡಿ ಆ ಕೇತ್ರಿ ಪಾಯಿಂಟಲ್ಲಿ 20 ಟೈಮ್ ಪ್ರೆಸ್ ಮಾಡಬೇಕು. 2 ಕಾಲಲ್ಲಿ 20 ಟೈಮ್ ಪ್ರೆಸ್ ಮಾಡಬೇಕು. ಅದು ವಾರಕ್ಕೆ 2 ದಿನ. ಇವು 2 ಪಾಯಿಂಟು ವಾರಕ್ಕೆ 2 ದಿನ ಮಾಡಬೇಕು. ಅದು ಆ ಥರ ಪ್ರೆಸ್ ಮಾಡಬೇಕು. ಈ ರೀತಿ ಮಾಡ್ತಾ ಬಂದರೆ ಹಾರ್ಟ್ ಪ್ರಾಬ್ಲಮ್ಮು ಸಂಪೂರ್ಣ ಗುಣ ಆಗುತ್ತೆ. ಈ ಕಲರ್ ಹಚ್ಚಬೇಕು. ಅವು 2 ಪಾಯಿಂಟ್ಗಳನ್ನು ವಾರಕ್ಕೆ 2 ದಿನ ಮಾಡಬೇಕು. ಅಷ್ಟು ಪಾಯಿಂಟ್ ಡೈಲಿ ಮಾಡೋಂಗಿಲ್ಲ. ವಾರದಲ್ಲಿ 2 ದಿನ ಪ್ರೆಸ್ ಮಾಡಬೇಕು. ಮತ್ತು ಗ್ಯಾಪ್ ಕೊಡಬೇಕು. ಮತ್ತೊಂದು ನೆಕ್ಸ್ಟ್ ವಾರದಲ್ಲಿ ಮತ್ತೆ 2 ದಿನ ಮಾಡಬೇಕು. ಈ ರೀತಿ ಮಾಡ್ತಾ ಬಂದರೆ ಹಾರ್ಟಲ್ಲಿ ಏನೋ ಸಮಸ್ಯೆ ಇದ್ದರೂ ಅದು ಸಂಪೂರ್ಣವಾಗಿ ನಾರ್ಮಲ್ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.